ಎಸ್ ಇವತ್ತಿನ ಲೈವ್ ಕರ್ನಾಟಕದಲ್ಲಿ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಮೊದಲ ಸುದ್ದಿ ಅಂತ ಹೇಳಿದ್ರೆ ತಮಿಳ್ ಹಾಸನ್ ಬ್ಯಾನ್ ಆಗಿರುವಂಥ ವಿಚಾರ. ತಮಿಳಿನ ಕಮಲ್ ಹಾಸನ್ ಕೊಟ್ಟಿರುವಂಥ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ಕಾರಣದಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶ ನಮ್ಮ ರಾಜ್ಯದಲ್ಲಿ ವ್ಯಕ್ತವಾಗಿದೆ. ಕಮಲ್ ಹಾಸನನ್ನು ಒಪ್ಪಿಕೊಂಡಿದ್ವಿ, ಆತನನ್ನು ಮೆರವಣಿಗೆ ಮಾಡ್ತಾ ಇದ್ವಿ. ಆದರೆ ಆತ ಮಾತನಾಡಿರುವಂಥ ಮಾತುಗಳಿದೆಯಲ್ಲ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ಹೇಳಿದ್ರೆ ಟಾರ್ಗೆಟ್ ಕಲ್ಲಡ್ಕ ಹಾಗೂ ಪುತ್ತಿಲ ಇವರಿಬ್ಬರನ್ನು ಕೂಡ ಇದೀಗ ಸರ್ಕಾರ ಒಬ್ಬರನ್ನ ಗಡಿಪಾರು ಮಾಡಿದರೆ ಮತ್ತೊಬ್ಬರ ವಿರುದ್ಧ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸೋಣ. ಇನ್ನು ಮುಂದಿನ ಸುದ್ದಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪವರ್ಫುಲ್ ಕ್ಷೇತ್ರ, ಪವರ್ಫುಲ್ ಜಿಲ್ಲೆ ಅಂದರೆ ಅದು ಬಳ್ಳಾರಿ. ಆದರೆ ಆ ಬಳ್ಳಾರಿಯಲ್ಲಿ ಇದೀಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗೋಗಿದೆ. ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲ, ಟ್ರೀಟ್ಮೆಂಟ್ಗೆ ಹೋದವರು ಕತ್ತಲಲ್ಲಿ ನರಳಾಡಿ ಬಂದಿದ್ದಾರೆ. ಆ ಸುದ್ದಿಯನ್ನು ಕೂಡ ಗಮನ ಹರಿಸೋಣ. ಇನ್ನು ರಾತ್ರಿ ಕಿರಿಕ್ ಮಾಡಿಕೊಂಡು ಬೆಳಗ್ಗೆ ಅಟ್ಯಾಕ್ ಆಗೋಗಿದೆ. ಬೆಳಗಾವಿಯ ಸುದ್ದಿ ಇದು. ಈ ಸುದ್ದಿಯ ಬಗ್ಗೆಯೂ ಕೂಡ ಒಂದು ಸುತ್ತು ಹೋಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಇದ್ದಾವೆ. ಮತ್ತು ಇನ್ನೊಂದು ಕಡೆ ಕಾಕಿನ ರೌಡಿನ ಅನ್ನುವ ಸುದ್ದಿ ಕೂಡ ಇದೆ. ಇಲ್ಲಿ ಕಾಕಿ ಪವರ್ ಏನು, ರೌಡಿ ಪವರ್ ಏನು, ಈ ಸುದ್ದಿಯ ಬಗ್ಗೆಯೂ ಕೂಡ ಹೋಗೋಣ. ಜೊತೆಗೆ ನೋಡಿ ಮುಂದಿನ ಸುದ್ದಿ ರಾಜಕೀಯ ಅತ್ಯಂತ ಗಮನ ಸೆಳೀತಾ ಇರುವಂಥ ಸುದ್ದಿ ಅಂದರೆ BJP ಹಾಗೂ JDS ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದಾಗಿದ್ದರು, ಒಗ್ಗಟ್ಟಾಗಿ ಚುನಾವಣೆಯನ್ನು ಸ್ಪರ್ಧಿಸಿದ್ರು. ಆದರೆ ಇದೀಗ 1 ವರ್ಷ ತುಂಬೋದ್ರೊಳಗಾಗಿ ಅವರಿಬ್ಬರು ಕೂಡ ನಾನೊಂದು ತೀರ ನೀನೊಂದು ತೀರ ಅಂತ ಹಾಡು ಹೇಳ್ತಿದ್ದಾರೆ. ಆ ಸುದ್ದಿ ಏನು ಅಂತ ನೋಡೋಣ. ಇದರ ಜೊತೆಗೆ ನೋಡಿ ಬೆಂಗಳೂರಲ್ಲಿ ಹಿಂದಿ ವಾಲೆಗಳ ದರ್ಪ ಜಾಸ್ತಿ ಆಗಿದೆ. ನಿನ್ನೆ ಅಷ್ಟೇ ಒಂದು ಹುಡುಗಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿದ್ಲು. ಇದೀಗ ತಪ್ಪಾಯ್ತಪ್ಪ ಅಂತ ಹೇಳಿ ಆಟೋ ಚಾಲಕನಿಗೆ ಕೈ ಮುಗಿದು ಮಾತ್ರವಲ್ಲದೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ದಾಳೆ. ಎಲ್ಲ ಸುದ್ದಿಗಳತ್ತ ಗಮನ ಹರಿಸೋಣ. ಅದಕ್ಕೂ ಮುನ್ನ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕದಲ್ಲಿ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಹಲವೆಡೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಎಲ್ಲವೂ ಮೂಲೆಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಡೆ ರಮೇಶ್ ಇದ್ದಾರೆ, ಮತ್ತೊಂದು ಕಡೆ ಬಳ್ಳಾರಿಯಿಂದ ಸಿದ್ದು ಇದ್ದಾರೆ, ಶ್ರೀಧರ್ ಕೊಟಾರಗಸ್ತಿ ಇದ್ದಾರೆ ಬೆಳಗಾವಿಯಿಂದ, ಮತ್ತೊಂದು ಕಡೆ ಸ್ವಾಮಿ ಇದ್ದಾರೆ, LN ಸ್ವಾಮಿ ಬೆಂಗಳೂರಿನಿಂದ. ಮೊದಲ ಸುದ್ದಿ ಅಂತ ಹೇಳಿದ್ರೆ ಕಮಲ್ ಹಾಸನ್ ಕಿರಿಕ್. ಕಮಲ್ ಹಾಸನ್ ನಮ್ಮ ರಾಜ್ಯದಲ್ಲಿ ಅನೇಕ ಸಿನಿಮಾಗಳನ್ನು ಕನ್ನಡದಲ್ಲಿ ನಟಿಸಿದ್ದಾರೆ. ಕನ್ನಡಿಗರು ಅತ್ಯಂತ ಪ್ರೀತಿಯನ್ನು ಕಮಲ್ ಹಾಸನ್ಗೆ ಧಾರೆ ಎರೆದಿತ್ತು. ಆದರೆ ಕಮಲ್ ಬಾಯಿಂದ ಹೊರಟಂಥ ಆ ಮಾತಿದೆಯಲ್ಲ, ಕಮಲ್ ಹಾಸನ್ ವಿರುದ್ಧ ಇಡೀ ಕರ್ನಾಟಕ ಸಿಡಿದೆದ್ದಿದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಕಮಲ್ ವಿರುದ್ಧ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಪ್ರೊಟೆಸ್ಟ್ ಆಗಿದೆ. ಕಮಲ್ ಹಾಸನ್ ಪ್ರತಿಕೃತಿಯನ್ನು ದಹಿಸಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಎಲ್ಲರನ್ನೂ ಪ್ರೀತಿಸುತ್ತೆ, ಎಲ್ಲರನ್ನೂ ಬೆಳೆಸುತ್ತೆ. ಅತ್ಯಂತ ಪ್ರೀತಿಯಿಂದ ಬಂದರೆ ಅವರಿಗೆ ಜಾಗ ಕೊಟ್ಟು, ಸ್ಥಾನಮಾನ ಕೊಟ್ಟು, ಗೌರವ ಕೊಟ್ಟು ಅವರಿಗೆ ಜೀವನ ಕೊಡುತ್ತೆ ಕರ್ನಾಟಕ. ಆದರೆ ಕಮಲ್ ಹಾಸನ್ ಕರ್ನಾಟಕದ ಬಗ್ಗೆ ಮಾತನಾಡಿರುವಂಥ ಮಾತಿದೆಯಲ್ಲ, ಇದೀಗ ಅಷ್ಟೇ ವಿರೋಧವೂ ಕೂಡ ಎದುರಿಸಬೇಕಾಗಿದೆ. ಚಿತ್ರ ರಿಲೀಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಆದರೆ ಕ್ಷಮೆ ಕೇಳಿದ ಹೊರತು ಅವಕಾಶ ಇಲ್ಲ ಅಂತ ಹೇಳಿ ಕನ್ನಡ ಫಿಲಂ ಚೇಂಬರ್ ಹೇಳ್ತಾ ಇದೆ. ಇದು ಕೇವಲ ಸಿನಿಮಾ ಸಮಸ್ಯೆ ಅಲ್ಲ, ಭಾಷಾ ಸಮಸ್ಯೆ ಕೂಡ. ರಾಜ್ಯ ಸರ್ಕಾರ ನಮಗೆ ಸಾಥ್ ಕೊಟ್ಟಿದೆ ಅಂತ ಹೇಳಿ ಫಿಲಂ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಿದ ನಂತರ ಸಿನಿಮಾ ರಿಲೀಸ್ ಬಗ್ಗೆ ಚಿಂತನೆ ಮಾಡ್ತೀವಿ. ಮೀಟಿಂಗ್ ಬಳಿಕ ಸ್ಪಷ್ಟವಾದಂಥ ಮಾತುಗಳನ್ನು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಅಲ್ಲಿಗೆ ಕಮಲ್ ಅಭಿನಯದ ಸಿನಿಮಾ ನಮ್ಮ ರಾಜ್ಯದಲ್ಲಿ ಬಿಡುಗಡೆಯಾಗೋದು ಡೌಟ್. ಕಮಲ್ ಹಾಸನ್ ವಿರುದ್ಧ ನಟಿ ರಮ್ಯಾ ಕೂಡ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಕತ್ತೆಯ ಮೇಲೆ ಗಮನ ಕೊಟ್ಟರೆ ಅದು ಸಿಂಹ ಅಂತ ಅನಿಸುತ್ತೆ, ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ ಅಂತ ಹೇಳಿ ಮಾಜಿ ಸಂಸದೆ, ಸಿನಿಮಾ ನಟಿ ರಮ್ಯಾ ಹೇಳಿದ್ದಾರೆ. ಕಮಲ್ ಹಾಸನ್ ಅವರನ್ನು ಕತ್ತೆಗೆ ಹೋಲಿಸಿಬಿಟ್ರೆ ಹಾಗಾದರೆ ರಮ್ಯಾ? ಹಿರಿಯ ನಟ ತನ್ನ ಮಿತಿಮೀರಿದ ಭಾಷೆಯ ಬಳಕೆಯಿಂದಾಗಿ, ಅದರ ಜೊತೆಗೆ ತಪ್ಪಾಯಿತು ಕ್ಷಮಿಸಿಬಿಡಿ ಎನ್ನುವ ದೊಡ್ಡ ಮನಸ್ಸು ಕೂಡ ಆತನಿಗಿಲ್ಲ ಅಂತ ಹೇಳಿದರೆ, ತನ್ನ ತಪ್ಪಿನ ಅರಿವಾದರೂ ಕೂಡ ಕ್ಷಮೆ ಕೇಳದ ಮಟ್ಟಕ್ಕೆ ಆತ ಬಂದು ನಿಂತಿದ್ದಾರೆ ಅಂತ ಹೇಳಿದರೆ
ಖಂಡಿತ ಕನ್ನಡಿಗರು ಇದನ್ನು ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ. ಸೊ ಈ ಕಾರಣಕ್ಕಾಗಿ ಇದೀಗ ತಗ್ ಲೈಫ್ ಇದೆಯಲ್ಲ, ಕಮಲ್ ಹಾಸನ್ ನಟಿಸಿರುವಂಥ ಸಿನಿಮಾ ಬಿಡುಗಡೆಯಾಗುತ್ತಾ ಇಲ್ವಾ ನೋಡಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ವಿರೋಧಾಭಾಸವನ್ನು ಕಮಲ್ ಹಾಸನ್ ಕರ್ನಾಟಕದಲ್ಲಿ ಎದುರಿಸ್ತಾ ಇದ್ದಾರೆ. ಕ್ಷಮೆ ಕೇಳಬೇಕಾಗಿತ್ತು, ಅದರ ಬದಲಾಗಿ ನಾನು ಹೋರಾಟ ಕಾನೂನಿನ ಮೂಲಕ ಬರ್ತೀನಿ ಅಂತ ಹೇಳಿದ್ರೆ ಇದು ಭಾಷಾ ಸಮಸ್ಯೆ, ಬರಲಿ ಅಂತ ಹೇಳಿ ಕನ್ನಡಿಗರು ಕೂಡ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಕರ್ನಾಟಕ ಎಲ್ಲ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತೆ, ಪ್ರತಿಭಾವಂತರಿಗೆ ಅವಕಾಶ ಕೊಡುತ್ತೆ, ಬೆಳೆಸುತ್ತೆ, ಹೃದಯದಲ್ಲಿ ಇಟ್ಕೊಳ್ಳುತ್ತೆ, ಪ್ರೀತಿ ಕೊಡುತ್ತೆ, ಅವ್ರಿಗೆ ಜೀವನ ಕೊಡುತ್ತೆ. ಆದರೆ ಕಮಲ್ ಹಾಸನ್ ಹೇಳಿರುವಂಥ ಒಂದು ಹೇಳಿಕೆ ಇದೆಯಲ್ಲ, ಅವರ ಇಡೀ ಜೀವಮಾನದ ಪ್ರೀತಿಯೆಲ್ಲನೂ ಕಳೆದುಕೊಂಡು ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗಿದೆ. ಆದರೂ ಕೂಡ ಪಟ್ಟು ಬಿಡದಂಥ, ಹಠ ಬಿಡದಂಥ ಕಮಲ್ ಹಾಸನ್ ಕಾನೂನು ಮೂಲಕ ನಾನು ಹೋರಾಟ ಮಾಡ್ತೀನಿ, ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಿನಿಮಾ ರಿಲೀಸ್ ಮಾಡಬಹುದೋ ಮಾಡಲ್ವೋ ಅದು ಬೇರೆ ವಿಚಾರ, ನೋಡೋರು ಯಾರು ಅಂತ. ಇಲ್ಲಿ ಕರ್ನಾಟಕದಲ್ಲಿ ಆತನ ಸಿನಿಮಾವನ್ನು ನೋಡೋರು ಯಾರು ಅಂತ ಇದೀಗ ಇಡೀ ಕರ್ನಾಟಕದಾದ್ಯಂತ ವ್ಯಕ್ತವಾಗಿರುವಂಥ ಆಕ್ರೋಶದ ಜ್ವಾಲೆಯ ಮಧ್ಯೆಯೂ ಕೂಡ ಹಠಮಾರಿ ಪ್ರದರ್ಶನ ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ. ಎಸ್ ದರ್ಶರಥ್, ನೀವು ಹೇಳುವಾಗೆ ಏನು ಕಮಲ್ ಹಾಸನ್ ಅವರ ನಟನೆಯ ಬಗ್ಗೆ ಯಾರಿಗೂ ಕೂಡ ಇಲ್ಲಿ ಧ್ವನಿ ಎತ್ತಾ ಇಲ್ಲ, ಅವರು ಪ್ರಶ್ನೆ ಮಾಡ್ತಾರೆ. ಆದರೆ ಏನು ಸಿನಿಮಾ ವಿಚಾರ ಹೊರತಾಗಿ ಕನ್ನಡದ ಭಾಷೆ ವಿಚಾರವಾಗಿ ಬಂದಾಗ ಕನ್ನಡಿಗರು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಸಿನಿಮಾಗಳನ್ನು ನೋಡ್ತೀವಿ, ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ, ಆದರೆ ಕನ್ನಡ ಭಾಷೆಗೆ ಧಕ್ಕೆ ಉಂಟಾದಾಗ, ಕನ್ನಡ ಭಾಷೆಯನ್ನು ನೀವು ಕೇವಲವಾಗಿ ಕಂಡಾಗ ಅದನ್ನು ಒಪ್ಕೊಳ್ಳೋದಕ್ಕೆ ಇಲ್ಲಿ ಯಾರೂ ತಯಾರಿಲ್ಲ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ಒಂದು ಪದ ಇದೆಯಲ್ಲ, ಅದು ಅವರ ಇಡೀ ಏನು ತಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಆ ಸಿನಿಮಾಗೆ ಲೈಫ್ ಇಲ್ದಾಗ ಮಾಡೋದಕ್ಕೆ ಇಡೀ ಕನ್ನಡ ಜನತೆ ಹಾಗೂ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಇವತ್ತು ಕೈ ಜೋಡಿಸಿದೆ. ಕಳೆದ 3-4 ವಾರಗಳಿಂದ ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ತಗ್ ಲೈಫ್ ಸಿನಿಮಾ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅಂತೇಳಿ ಈಗಾಗಲೇ ಹಲವು ಕನ್ನಡಪರ ಸಂಘಟನೆಗಳು, ಕನ್ನಡಪರ ಹೋರಾಟಗಾರರು, ಫಿಲ್ಮ್ ಚೇಂಬರ್ಗಳು ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಥಿಯೇಟ್ರುಗಳು, ಮಲ್ಟಿಪ್ಲೆಕ್ಸ್ಗಳು, ಸಿಂಗಲ್ ಥಿಯೇಟ್ರುಗಳು ಎಲ್ಲವೂ ಸೇರಿ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ತಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡಲ್ಲ ಅಂತ. ಇನ್ನು ಈ ಸಿನಿಮಾವನ್ನು ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು, ವಿತರಣೆ ಮಾಡ್ತಾ ಇರ್ತಕ್ಕಂಥವ್ರು ಕಮಲಾಕರ್ ವೆಂಕಟೇಶ್ ಅಂತೇಳಿ, ಅವರು ಕೂಡ ಏನು ಫಿಲ್ಮ್ ಚೇಂಬರ್ನ ಒಂದು ಆರ್ಡರ್ಗೆ ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಅವ್ರ ಕ್ಷಮೆ ಕೇಳಿದ ನಂತರ ಸಿನಿಮಾವನ್ನು ರಿಲೀಸ್ ಮಾಡಿಸ್ತೇವೆ. ಅವರು ಸದ್ಯಕ್ಕೆ ಸಿಂಗಾಪುರ್ ಹೋಗಿದ್ದಾರೆ, ಅಲ್ಲಿಂದ ಬಂದಮೇಲೆ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ರು. ಆದರೆ ಮುಂದುವರೆದ ಭಾಗವಾಗಿ ನೋಡೋದಾದರೆ ಮಧ್ಯಾಹ್ನ ಆಗಸ್ಟಲ್ಲಿ ಒಂದು ಏನೋ ಬಿಗ್ ಬ್ರೇಕಿಂಗ್ ಏನು ಅಂತಂದರೆ, ಅಗೇನ್ ಅವರು ಈ ವಿಚಾರವಾಗಿ ಕೋರ್ಟ್ಗೆ ಹೋಗಿರೋದು. ಎಲ್ಲರೂ ಏನು ಅಂದ್ಕೊಂಡಿದ್ರು, ಸಾಮಾನ್ಯವಾಗಿ ಈ ಒಂದು ಗಲಾಟೆ ಆದಮೇಲೆ ಕ್ಷಮೆ ಕೇಳ್ತಾರೆ, ಕ್ಷಮೆ ಕೇಳಾದ ನಂತರ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಿ ಅಗೈನು ಆ ಸಿನಿಮಾವನ್ನು ರಿಲೀಸ್ ಮಾಡಬೇಕು, ಯಾಕಂದರೆ ಇದು ಭಾಷಾ ವಿಚಾರವಾಗಿತ್ತು, ಸಿನಿಮಾ ಆಗಬಾರ್ದು ಅಂತೇಳಿ ಒಂದು ವಿಚಾರ ಇತ್ತು. ಆದರೆ ಅಗೈನ್ ಈಗ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಮೂಲಕ ಕಾನೂನು ಸಮರವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಅಲ್ಲಿ ಕೇಳ್ತಾ ಇರೋದು, ನಾನೇನು ತಪ್ಪು ಮಾಡಿಲ್ಲ, ವಿನಾಕಾರಣ ನನ್ನ ಸಿನಿಮಾವನ್ನು ನನ್ನ ವಿರುದ್ಧ ಒಂದು ಸಂಚಲನ ರೂಪಿಸಿದ್ದಾರೆ, ಹಾಗಾಗಿ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಅನುಮತಿ ಕೊಡಬೇಕು, ಕೋರ್ಟೇ ಹೇಳಬೇಕಂತೆ ಅಥವಾ ಕೋರ್ಟೇ ನಮ್ಮ ರಾಜ್ಯಕ್ಕೆ ತಿಳಿಸ್ಬೇಕಂತೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ವಾಣಿಜ್ಯ ಮಂಡಳಿಗೆ ಸೂಕ್ತ ಒಂದು ಆದೇಶವನ್ನು ಕೊಟ್ಟು ಸಿನಿಮಾ ಭದ್ರತೆಯ ಮೂಲಕ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತೇಳಿ ಕೋರ್ಟ್ ಮೆಟ್ಲು ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಡೀತಾ ಇದೆ ವಿಚಾರಣೆ. ಈ ಹಿಂದೆ ಕೂಡ ಇದೇ ಮೊದಲೇನಲ್ಲ, ಈ ಥರ ಉದ್ದಟತನಗಳು, ದುರಂಕಾರದ ಮಾತುಗಳು, ಏನೋ ಒಂದು ನಾನೇ ನಂದೇ ಅನ್ನೋತಕ್ಕಂಥ ಒಂದು ನಿರ್ಧಾರ ಅವ್ರದ್ದು ಮೊದಲೇನಲ್ಲ. ಈ ಹಿಂದೆ ಕೂಡ ಅವ್ರದ್ದು ವಿಶ್ವರೂಪಂ ಸಿನಿಮಾ ಅಂತಕ್ಕಂಥದ್ದನ್ನು ಅವರ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಜಯಲಲಿತಾ ಅವರು ಅಂದಿನ ಕಾಲದಲ್ಲಿ ಬ್ಯಾನ್ ಮಾಡೋಕ್ಕೆ ಮುಂದೋಗಿದ್ರು. ಆವಾಗಲೂ ಕೂಡ ಈ ಸಿನಿಮಾ ಏನು ಪೊಲೀಸ್ ಇಲ್ಲ ಕೋರ್ಟ್ ಮೆಟ್ಲೇರಿ ಏನು ಪೊಲೀಸರ ಭದ್ರತೆಯಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಅವ್ರನ್ನ ಕೂಡ ಸಿನಿಮಾ ನೋಡಬೇಕಾದ್ರೆ ಪೊಲೀಸ್ ಭದ್ರತೆಯಲ್ಲೇ ನೋಡಿದ್ರು. ಸೊ ಈ ಒಂದು ಪದ್ಧತಿ ಮೊದಲಿಂದ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅಗೇನ್ ಅವ್ರಿಗೇನು ಇದೇನು ಹೊಸದೇನಲ್ಲ ವಿವಾದಗಳು ಮಾಡ್ಕೊಳ್ಳೋದು. ಒಂದು ಯಾಕಂದರೆ ಇಲ್ಲಿಂದನೂ ಸಿನಿಮಾಗಳನ್ನ ಮಾಡಿದರೆ, ಇಲ್ಲಿಂದನೇ ಹೋಗಿರೋದು, ಇಲ್ಲಿಂದನೇ ಬೆಳೆದಿರೋದು, ಇಲ್ಲಿನ ಸಾಕಷ್ಟು ಜನ ಸಿನಿಮಾಗಳನ್ನ ಅವರು ದುಡ್ಡಾಗಿದೆ, ಸಂಪಾದನೆ ಮಾಡ್ಕೊಂಡಿದ್ದಾರೆ. ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಯೋಚನೆ ಮಾಡಬೇಕಾಗಿತ್ತು. ಆದರೆ ಹೇಗೇನು ಅವ್ರು ತಪ್ಪು ಮಾಡಿರೋದ್ರಿಂದ ಇವತ್ತಿನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತು ಕೂಡ ಫಿಲ್ಮ್ ಚೇಂಬರಲ್ಲಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಬರ್ತಾನೆ ಇದ್ದಾರೆ, ಕಂಪ್ಲೇಂಟನ್ನು ಕೊಡ್ತಾನೆ ಇದ್ದಾರೆ. ಎಲ್ಲರೂ ಕೂಡ ಒಮ್ಮತದಲ್ಲಿ ಡಿಸೈಡ್ ಆಗಿದ್ದಾರೆ. ಕೇವಲ ಸಿನಿಮಾ ವಿಚಾರದಲ್ಲಿ ಆಗಿದ್ದಿದ್ರೆ, ಸಿನಿಮಾದಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಪ್ರೊಡ್ಯೂಸರು ಆ ಥರ ಆಗಿದ್ದಿದ್ರೆ ಇದು ತುಂಬ ಈಸಿಯಾಗಿ ಸಾಲ್ವ್ ಆಗ್ತಾಯಿತ್ತು. ಯಾವಾಗ ಕನ್ನಡ ಭಾಷೆ ಅಂತ ಬಂದಾಗ ಅವರು ಒಂದು ಕ್ಷಮೆಯನ್ನು ಕೇಳಿದರೆ, ಓಕೆ ಏನೋ ಒಂದು ಆಗಿದೆ, ಮಿಸ್ಟೇಕ್ ಆಗಿದೆ, ಆ ಥರ ಅನ್ನಬಾರ್ದಿತ್ತು ಅಂತ ಹೇಳ್ಬಿಟ್ಟಿದ್ದಿದ್ರೆ ಇಷ್ಟು ಎಲ್ಲ ಕ್ಲಿಯರಾಗಿ ಹೋಗಿತ್ತು. ಅವರೊಂಥರ ಮೊಂಡಾಟಕ್ಕೆ ಬಿದ್ದಿದ್ದಾರೆ. ನೀವು ಹೇಳಿದಾಗೆ ಏನಾಗುತ್ತೋ ಆಗಲಿ, ಕೋರ್ಟ್ ಮುಖಾಂತರ ತೀರಿಸ್ಕೊತೀನಿ ಅಂತೇಳಿ. ಇನ್ನು ಈ ವಿಚಾರವಾಗಿ ನಟಿ ರಮ್ಯಾ ಅವರು ಕೂಡ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅಗೈನ್ ಮೊನ್ನೆ ಅವರು ಒಂದು ಪೋಸ್ಟ್ ಮಾಡ್ತಾರೆ, ಅದು ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಮಾಡೋದಾಗಿತ್ತು. ಆದರೆ ಒಂದು ದಿನದ ನಂತರ ಒಂದಷ್ಟು ಏನೋ ತಲೆಗೆ ಒಳೆದಿರೋ ಥರ ಇವತ್ತು ಮತ್ತೆ ಪೋಸ್ಟ್ ಮಾಡಿದ್ದಾರೆ. ಏನು ನಾವು ಅವರು ಒಂದು ನಾಯಿಯನ್ನು ಜಾಸ್ತಿ ಮಾತಾಡ್ತಾ ಇದೆ, ಅದ್ರ ಬಗ್ಗೆ
ಮಾತಾಡ್ತಾ ಇದ್ರೆ ಅದು ಸಿಂಹ ಆಗ್ಬಿಡುತ್ತೆ, ಕತ್ತೆ ಬಗ್ಗೆ ಮಾತಾಡ್ತಾ ಇದ್ರೆ ಸಿಂಹ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಇನ್ನು ಕನ್ನಡದ ಮತ್ತೊಬ್ಬ ಹಿರಿಯ ನಟ ರಮೇಶ್ ಭಟ್ರು ಕೂಡ ಸಾಕಷ್ಟು ಬೇಸರದಲ್ಲಿ ಮಾತಾಡಿದ್ದಾರೆ. ಆ ಮನುಷ್ಯನಿಗೆ ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಮಾತಾಡೋಕೆ ಹೋಗಬಾರ್ದಾಗಿತ್ತು, ಅದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ವಿಷಯ ತಿಳ್ಕೋಬೇಕಿತ್ತು. ಕನ್ನಡದ ಬಗ್ಗೆ ಅರಿವು, ಕನ್ನಡದಲ್ಲೇ ಹುಟ್ಟಿ ಬೆಳೆದಂಥ ನಾವೇ ಕನ್ನಡದ ಬಗ್ಗೆ ಒಂದು ಪದವನ್ನು ಕೆಟ್ಟದಾಗಿ ಮಾತಾಡೋಕೆ ಹೋಗೋದಿಲ್ಲ, ಈ ವ್ಯಕ್ತಿ ಯಾಕೆ ಮಾತಾಡೋದ ಅಂತೇಳಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗಾಗಲೇ ಇನ್ನೂ ಉಳಿದಿರೋದ್ರ ಸಿನಿಮಾ ರಿಲೀಸ್ಗೆ ಇನ್ನು 1 ಅಥವಾ 2 ದಿನ ಅಷ್ಟೇ. 5ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಇವಾಗ ಕೋರ್ಟ್ ಹೋಗಿದ್ದಾರೆ. ನಾಳೆ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅಂತಕ್ಕಂಥದ್ದು ಇನ್ನೂ ಚರ್ಚೆ ನಡೀತಾ ಇದೆ. ಸದ್ಯಕ್ಕಂತೂ ಏನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಅವ್ರು ಹೇಳಿರೋ ಪ್ರಕಾರ ಏನೇ ಆದರೂ ಕೂಡ ಸಿನಿಮಾ ರಿಲೀಸ್ ಮಾಡಲ್ಲ. ಈಗ ಹೆಂಗಾಗಿದೆ ಅಂತಂದರೆ ಇಷ್ಟು ದಿನ ಕ್ಷಮೆ ಕೇಳಿದ್ರೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತೇಳಿ ಒಂದು ಮಾತಿತ್ತು. ಈಗ ಅದು ಚೇಂಜ್ ಆಗಿದೆ. ಅವರಾಗಿ ಕ್ಷಮೆ ಕೇಳಿದ್ರು ಕೂಡ ರಿಲೀಸ್ ಮಾಡಲ್ಲ ಸಿನಿಮಾ ಅಂತ ಹೇಳಿದ್ದಾರೆ. ಒಂದು ವೇಳೆ ಕೋರ್ಟ್ ಮುಖಾಂತರ ಅದು ಇತ್ಯರ್ಥ ಆಗಿ ಬಂದಿದ್ದೇ ಆದಲ್ಲಿ ಕಾನೂನಿಗೆ ತಲೆಬಾಗಿ ಸಿನಿಮಾ ರಿಲೀಸ್ ಆಗಬಹುದು, ಆಗದೇನೂ ಇರಬಹುದು. ಯಾಕಂತಂದರೆ ಆ ಮಟ್ಟದಲ್ಲಿ ಈಗಾಗಿದೆ. ಈಗ ಕನ್ನಡಪರ ಸಂಘಟನೆಗಳು ಕೆಲವರು ಹೇಳಿದ್ದಾರೆ, ಒಂದು ವೇಳೆ ನಮ್ಮ ಹೋರಾಟವನ್ನು ಮೀರಿ ಏನು ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟರ್ಗಳಿಗೆ ಬೆಂಕಿ ಹಚ್ತೀವಿ, ಥಿಯೇಟರ್ಗಳ ಮುಂದೆ ನಾವು ಕಲ್ಲು ಹೊಡಿತೀವಿ, ಥಿಯೇಟರ್ ಹತ್ರ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಆದರೂ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಕಾದು ನೋಡಬೇಕಿದೆ ದಶರಥ್. ಇಲ್ಲಿ ಭಾವನೆಗಳನ್ನು ಕೆಣಕುವಂಥ ಕೆಲಸ ಆಗಿದೆ, ಕನ್ನಡಿಗರನ್ನು ಕೆಣಕುವಂಥ ಕೆಲಸ ಆಗಿದೆ, ಕರ್ನಾಟಕದ ಸ್ವಾಭಿಮಾನ ಮತ್ತು ಕರ್ನಾಟಕದ ಇತಿಹಾಸವನ್ನು ಪ್ರಶ್ನಿಸುವ ಕೆಲಸ ಆಗಿದೆ. ಕ್ಷಮೆ ಕೇಳಿದ್ರೆ ವ್ಯಕ್ತಿ ಚಿಕ್ಕವನಾಗ್ಬಿಡ್ತಾನೆ ಅನ್ನುವ ಭಾವನೆಯಲ್ಲಿ ಏನಾದರೂ ಕಮಲ್ ಹಾಸನ್ ಈಗ ಮಾಡ್ತಾ ಇದ್ದಾರೆ. ಕ್ಷಮೆ ಕೇಳಿದ್ರೆ ಮನುಷ್ಯ ದೊಡ್ಡವನಾಗ್ತಾನೆ, ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ರೆ ದೊಡ್ಡವನಾಗ್ತೀನಿ ಅನ್ನುವ ಕನಿಷ್ಠ ಭಾವನೆನೂ ಇಲ್ವಾ? ಆದರೆ ಅದನ್ನೇ ಸಾಧಿಸಿದ್ರೆ ಏನು ಸಿಗುತ್ತೆ? ಸುಳ್ಳನ್ನು 1000 ಬಾರಿ ಹೇಳಿದ್ರು ಕೂಡ ಸತ್ಯ ಆಗೋದಿಲ್ಲ. ಸುಳ್ಳನ್ನು ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರಾ ಅಂತ ಇಲ್ಲಿ ಎಸ್ ದರ್ಶತ್ ಏನಂತಂದರೆ ಈ ಒಂದು ಚಿಕ್ಕ ಎಕ್ಸಾಂಪಲ್ ಅಂದರೆ ಟಾಲಿವುಡ್ನ ಏನು ಸ್ಟಾರ್ ಹೀರೋ ಅಲ್ಲು ಅರ್ಜುನ್ ಅವರು ಒಂದು ಪ್ರೆಸ್ ಮೀಟ್ಗೆ ತಡವಾಗಿ ಬಂದಾಗ ಎಲ್ಲ ಏನು ಕನ್ನಡ ಸಂಬಂಧಪಟ್ಟವರು, ಕನ್ನಡ ರಿಪೋರ್ಟರ್ಗಳು, ಮಾಧ್ಯಮದವರೆಲ್ಲ ಪ್ರಶ್ನೆ ಮಾಡ್ತಾರೆ. ಅವರನ್ನು ಸ್ವಲ್ಪ ನೋವಾಗೋ ರೀತಿ ಹಾರ್ಷಾಗಿ ಮಾತಾಡ್ತಾರೆ. ಆವಾಗ ಅಲ್ಲು ಅರ್ಜುನ್ ಅವರು ದಯವಿಟ್ಟು ಅದನ್ನು ಕ್ಷಮಿಸಿ, ನಾನು ತಡವಾಗಿ ಬಂದಿದ್ದು ಲೇಟ್ ಆಯಿತು, ಫ್ಲೈಟ್ ಲೇಟ್ ಆಯಿತು, ಗೊತ್ತಿಲ್ಲ, ನಿಮ್ಮನ್ನು 2.5 ಗಂಟೆ ಕಾಯಿಸ್ಬಿಟ್ಟಿದ್ದೀನಿ, ದಯವಿಟ್ಟು ಅದನ್ನು ಕ್ಷಮಿಸಿದ್ರೆ ಕ್ಷಮೆ ಕೇಳಿದ್ರೆ ನಾವು ಚಿಕ್ಕವರಾಗಲ್ಲ ದೊಡ್ಡವರಾಗ್ತೀವಿ ಅಂತೇಳಿ ಅಂದಾಗ ಇಡೀ ಕರ್ನಾಟಕದವರು ಕೂಡ ಅವರು ಸಪೋರ್ಟ್ ಮಾಡಿದ್ರು. ತಪ್ಪು ಮಾಡಿದ್ರು, ಒಪ್ಕೊಂಡು ಎಲ್ಲ ಕ್ಷಮೆ ಕೇಳಿದ್ರು ಅಂತೇಳಿ ಅವ್ರ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಆಯಿತು. ಇದೇ ಪುಷ್ಪ 1, ಪುಷ್ಪ 2 ಸಿನಿಮಾಗಳು ಅದ್ಭುತವಾಗಿ ಪ್ರದರ್ಶನ ಆಯಿತು. ಪುಷ್ಪ 1 ಸಂದರ್ಭದಲ್ಲಿ ಆದಂಥ ಎಡವಟ್ಟು. ಸೊ ಅಂಥ ಒಬ್ಬ ನಟ ಇವತ್ತು ಕನ್ನಡದ ಎಲ್ಲರೂ ಇಷ್ಟಪಡ್ತಾರೆ. ಎಗೈನ್ ಕನ್ನಡದಿಂದ ಹೋಗಿ ಕನ್ನಡದ ಸಿನಿಮಾಗಳನ್ನ ಮಾಡಿ, ಕನ್ನಡದಿಂದಲೇ ಹೋಗಿ ಕನ್ನಡದ ಬಳಿ ಅಷ್ಟು ಅಭಿಮಾನ ಇಟ್ಕೊಂಡು ಆತನ ಸಿನಿಮಾಗಳನ್ನ ನೋಡಿ ಸಿನಿಮಾಗಳನ್ನ ಗೆಲ್ಲಿಸಿ ಇಲ್ಲಿಂದ ಹೋದಂಥ ಒಬ್ಬ ವ್ಯಕ್ತಿ ಕನ್ನಡದ ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಾನೆ ಅಂತ ಒಂದು. ಎರಡನೇದು, ಕ್ಷಮೆ ಕೇಳಬೇಕಲ್ಲ, ಯಾಕೆ ಕೇಳಬೇಕು ನಾನು ಅನ್ನೋದು. ಇದು ದುರಾಂಕಾರದ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಒಂದು ಮಾತನ್ನ ಹೇಳಿದ ಮೇಲೆ ಏನೋ ಮಾತಾಡೋ ಭರಾಟೆನಲ್ಲೋ ಅಥವಾ ಒಂದು ಎಕ್ಸೈಟ್ಮೆಂಟಲ್ಲೋ ಹೇಳಿದ್ದೀನಿ, ಅದು ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ಬೋದಿತ್ತು. ಆತ ಕೇಳೋಕೆ ರೆಡಿ ಇಲ್ಲ. ಇದನ್ನ ಕ್ಷಮೆ ಕೇಳಬೇಕು ಅಂತೇಳಿ ಇಲ್ಲಿ ಹೋರಾಟಗಳು ನಡೀತಾ ಇದ್ದರೆ ಆತ ಏಕಾಏಕಿ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಿರುವಂಥದ್ದು ನಿಜಕ್ಕೂ ಆತನ ಏನೋ ಮೊಂಡಾಟ. ನಾನು ಯಾಕೆ ಕ್ಷಮೆ ಕೇಳಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಅಂತೇಳಿ ಸ್ವಲ್ಪ ಇತಿಹಾಸವನ್ನು ತಿರುಗಿಸಿ ನೋಡಿದ್ರೆ, ಇತಿಹಾಸವನ್ನು ಓದಿದ್ರೆ ಅವ್ರಿಗೆ ಇರೋವಂಥ ಕೊಟ್ಟಿರೋಂಥ ಸ್ಟೇಟ್ಮೆಂಟು ತಪ್ಪೋ ಸರಿನೋ ಅಂತೇಳಿ ಆತನಿಗೆ ಗೊತ್ತಾಗ್ತಿತ್ತು. ಬಟ್ ಆತ ನಾನು ಹೇಳಿದ್ದೇ ಸರಿ ಅಂತೇಳಿ ತಮಿಳ್ನಾಡಲ್ಲೂ ಮಾತಾಡ್ತಾ ಇರುವಂಥದ್ದು. ಈಗ ಕೋರ್ಟ್ ಮೂಲಕ ತಮ್ಮ ಒಂದು ಸಿನಿಮಾ ಸಂಸ್ಥೆ ಏನಿದೆ, ರಾಜ್ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ, ಆ ಮೂಲಕ ಕೋರ್ಟ್ ಹೋಗಿರ್ತಕ್ಕಂಥದ್ದು ಅರ್ಜಿ ಹಾಕ್ಸಿರೋದು. ಅದು ಯಾವ ಮಟ್ಟಕ್ಕೆ ಮುಂದೆ ಹೋಗುತ್ತೆ? ಯಾಕಂದರೆ ಉಳಿದ್ರೆ 2 ದಿನ, ಏನೇ ಆದರೂ ಕೂಡ ನಾಳೆನೇ ಆಗಬೇಕು. ಕೋರ್ಟಿಂದ ಆದೇಶ ಬಂದು ರಿಲೀಸ್ ಮಾಡಿ ಅಂದರೂ ನಾಳೆನೇ ಆಗಬೇಕು, ರಿಲೀಸ್ ಮಾಡೋವಾಗಿಲ್ಲ ಅಂತಲೂ ಆಗಬೇಕು, ಅಥವಾ ಈ ಸಿನಿಮಾವನ್ನು ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ಕಡೆ ಆದರೂ ಮಾಡ್ಕೊಳ್ಳಿ, ಕರ್ನಾಟಕ ರಿಲೀಸ್ ಮಾಡಿಬಿಡಿ ಅಂತನಾದರೂ ಆಗಬೇಕು. ಒಂದು ವೇಳೆ ನಾಳೆ ರಿಸಲ್ಟ್ ಏನಾದರೂ ಬಂದಿಲ್ಲ ಅಥವಾ ಕೋರ್ಟಿಂದ ಏನಾದರೂ ಆದೇಶ ಬಂದಿಲ್ಲ ಅಂತಂದರೆ ಇವರು ಇವಾಗಲೇ ವಿತರಕರು ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದರು, ಆದರೆ ಈಗ ಸದ್ಯಕ್ಕೆ ರೆಡಿ ಇಲ್ಲ. ಎಲ್ಲ ತುಂಬ ಗೊಂದಲವಾಗಿದೆ. ಈ ಸದ್ಯ ಕೋರ್ಟ್ ಮೆಟ್ಲೆ ಇರೋದ್ರಿಂದ ಅದು ಕಾನೂನು ಮುಖಾಂತರವೇ ಈಡೇರಬೇಕಾಗಿರೋದ್ರಿಂದ ಎಲ್ಲವೂ ಕೂಡ ಒಂದು ತಟಸ್ಥವಾಗಿದೆ ಅಂತ ಹೇಳ್ಬೋದು ಶರತ್. ಎಸ್, ಥ್ಯಾಂಕ್ ಯು ರಮೇಶ್, ನಿಮ್ಮಲ್ಲ ಮಾಹಿತಿಗೆ.